ನಮಸ್ಕಾರ ದೇವರು, ವೆಲ್ಕಮ್ ಟು ಮಿನಿ ಬ್ಲಾಗು. ತುಂಬ ದಿನ ಆದಮೇಲೆ ಮತ್ತೆ ಮಿನಿ ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತೇನು ಸ್ಪೆಷಲ್ ಅಂದರೆ ಆ್ಯಕ್ಚುಲಿ ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ವಿ ನಾನು ನನ್ನ ಫ್ರೆಂಡು. ಇವತ್ತು ನಾನು ಬಂದಿದ್ದು ಉಸ್ಕೂರು ಮದ್ದೂರಮ್ಮ ಟೆಂಪಲ್ಗೆ. ಯಾರ್ಯಾರಿಗೆ ಈ ಟೆಂಪಲ್ ಬಗ್ಗೆ ಗೊತ್ತು ಅಂಡ್ ಯಾರ್ಯಾರು ಬಂದಿದ್ದಾರೆ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ. ಆಯಿತು. ಆಮೇಲೆ ಈ ಟೆಂಪಲ್ ನಮ್ಮ ಪಕ್ಕದ ಏರಿಯಾದಲ್ಲೇ ಇತ್ತು ಮತ್ತು ಈ ಟೆಂಪಲ್ ಮುಂದೆ ನಾನು ತುಂಬ ಸಲ ಓಡಾಡಿದ್ದೆ. ಎಷ್ಟೊಂದು ಸಲ ಹೋಗಬೇಕು ಅನ್ಕೊಂಡಿದ್ದೆ, ಬಟ್ ಆಗಿರಲಿಲ್ಲ. ಇವತ್ತು ನನಗೂ ಅಂತೂ ಇಂತೂ ಈ ಟೆಂಪಲ್ಗೆ ಬಂದಿದ್ದೆ ನಾನು. ಈ ಟೆಂಪಲ್ ಬೆಂಗಳೂರಿನ ಉಸ್ಕೂರಲ್ಲಿ ಲೊಕೇಟ್ ಆಗಿರುತ್ತೆ. ಈ ದೇವಸ್ಥಾನದಲ್ಲಿ ವಿಶೇಷತೆ ಏನಂದ್ರೆ ವರ್ಷಕ್ಕೊಂದ್ಸಲಿ ಜಾತ್ರೆ ನಡೆಯುತ್ತೆ. ಜಾತ್ರೆ ಟೈಮಲ್ಲಿ ಇಲ್ಲಿ 3-4ಕ್ಕಿಂತ ಜಾಸ್ತಿ ಕುರ್ಜಿಗಳು ಬರುತ್ತೆ. ಎಷ್ಟೋ ಜನಕ್ಕೆ ಕುರ್ಜಿಗಳು ಅಂದ್ರೆ ಗೊತ್ತಿಲ್ಲ. ಕುರ್ಜಿಗಳು ಅಂದ್ರೆ ಏನೂ ಅಲ್ಲ, ಅದು ತೇರು. ಅಂಡ್ ಇಲ್ಲಿಗೆ ಬರೋ ತೇರುಗಳು ನಾರ್ಮಲ್ ತೇರು ಆಗಿರಲ್ಲ, ಇದು 200-300 ಅಡಿಗಿಂತ ಜಾಸ್ತಿ ಆಗಿರುತ್ತೆ. ಅಂಡ್ ಕಾಂಪಿಟೇಷನ್ಗೆ ಇದನ್ನ ಕಟ್ತಾರೆ. ಈ ಜಾತ್ರೆ ಪ್ರೊಸೆಸ್ ಅಲ್ಲಿ ವೆರಿ ಡಿಫಿಕಲ್ಟ್ ಥಿಂಗ್ ಏನಂದ್ರೆ ಅಕ್ಕಪಕ್ಕದವರು ಅವ್ರ ತೇರುಗಳನ್ನ ಕಟ್ಟಿ ಈ ದೇವಸ್ಥಾನ ಹತ್ರ ಎಳ್ಕೊಂಡ್ ಬರೋದು. ಹೌದು, ಇದು ಡಿಫಿಕಲ್ಟ್. ಯಾಕೆಂದ್ರೆ ಅಕ್ಕಪಕ್ಕದವರು ಅವ್ರ ತೇರುಗಳನ್ನ ಕಟ್ಟಿ ರೋಡಲ್ಲಿ ಎಳ್ಕೊಂಬರ್ಬೇಕಾದ್ರೆ ಎಷ್ಟೊಂದ್ಸಲಿ ಗಾಳಿ ಪ್ರೆಷರ್ಗೆ ತೇರುಗಳು ನೆಲಕ್ಕೆ ಉರುಳಿದೆ. ಇಷ್ಟೆಲ್ಲ ಆಗಿದ್ರು ಯಾವತ್ತೂ ಯಾರಿಗೂ ಏನು ತೊಂದರೆ ಆಗಿಲ್ಲ. ಅಂಡ್ ಯಾವತ್ತೂ ಜಾತ್ರೆ ಕೂಡ ನಿಂತಿಲ್ಲ. ಅದು ಈ ತಾಯಿಗಿರೋ ಶಕ್ತಿ. ಅಂಡ್ ಪ್ರತಿದಿನ ಈ ದೇವಸ್ಥಾನದಲ್ಲಿ ಅನ್ನದಾಸೋಹ ಕೂಡ ನಡೆಯುತ್ತೆ. ನಾವು ಅಲ್ಲೇ ಪ್ರಸಾದ ತಿಂದ್ಬಿಟ್ಟು ದೇವ್ರಿಗೆ ಸ್ಟ್ರಾಂಗ್ ಕೈ ಮುಗಿದು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ಅಷ್ಟೇ ಇವತ್ತಿನ ಜೀವನ. ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಮದ್ದೂರಮ್ಮ ನನ್ನ ಫಾಲೋವರ್ಸ್ಗೆಲ್ಲ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂತ ನಾನು ಮಿನಿ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.